ವೆಲ್ಕಮ್ ಬ್ಯಾಕ್ ಟು ಡೇ 6 ಆಫ್ ಮೈ 90 ಡೇಸ್ ಮಿನಿ ಬ್ಲಾಗ್ ಜರ್ನಿ. ಇವತ್ತು ಬುಧವಾರ. ಇವತ್ತಿನ ಬ್ರೇಕ್ಫಾಸ್ಟ್ ಗೆ ಪನ್ನೀರ್ ಹಾಗೆ ಬಟಾಣಿ ಎರಡನ್ನೂ ಸೇರಿಸ್ಕೊಂಡು ಒಂದು ಪಲಾವ್ ಮಾಡ್ಕೋತಾ ಇದೀನಿ. ಮೊದಲಿಗೆ ಪನ್ನೀರ್ನ ಮ್ಯಾರಿನೇಟ್ ಮಾಡ್ತಾ ಇದೀನಿ. ಪನ್ನೀರ್ನ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಅಲ್ಲಿ ಹೆಚ್ಕೊಂಡ್ಬಿಟ್ಟು ಮೊಸರು, ಉಪ್ಪು, ಅಚ್ಚಕಾರದ ಪುಡಿ, ಎಣ್ಣೆ, ಅರಿಶಿನ ಪುಡಿ ಹಾಗೆ ಕಸ್ತೂರಿ ಮೇಥಿ ಹಾಕೊಂಡು ಇದನ್ನ ಕಲ್ಸ್ಕೊಂಡು ಸ್ವಲ್ಪ ಹೊತ್ತು ಸೈಡ್ ಇರ್ತಿದ್ದೆ. ಇನ್ನೊಂದ್ ಕಡೆ ಪಲಾವ್ಗೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ಹಾಕೊಂಡು ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ವಲ್ಪ ಗೋಡಂಬಿ ಹಾಕುತ್ತಾ ಇದೀನಿ. ಕರಿಬೇವಿನ ಸೊಪ್ಪು, ಬಟಾಣಿ ಹಾಕೊಂಡು ಬಾಡಿಸ್ಕೊಂಡು ಟೊಮೆಟೊಗಳನ್ನ ಸೇರಿಸ್ಕೊತಾ ಇದೀನಿ. ಟೊಮೆಟೊ ಮೆತ್ತಗಾಗೋ ತನಕ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಜೀರಾ ಪೌಡರ್, ಸ್ವಲ್ಪ ಬಿರಿಯಾನಿ ಮಸಾಲ, ಅರಿಶಿನ ಪುಡಿ, ಅಚ್ಚಕಾರದ ಪುಡಿ ಇದನ್ನೆಲ್ಲ ಹಾಕಿ ಬಾಡಿಸ್ಕೊಂಡೆ. ಮ್ಯಾರಿನೇಟ್ ಮಾಡಿರೋ ಪನ್ನೀರನ್ನ ಸೇರಿಸ್ಕೊಂಡು ಅಕ್ಕಿನ ಮುಂಚೆನೆ ಹಾಕಿದ್ದೆ, ಅದನ್ನ ಸೇರಿಸ್ಕೊಂಡಿದ್ದಾಯ್ತು. ಬೇಕಾದಷ್ಟು ನೀರ್ ಹಾಕೊಂಡು ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿದ್ರೆ ನಮ್ಮ ಪನ್ನೀರ್ ಪಲಾವ್ ರೆಡಿ ಆಗಿರುತ್ತೆ. ವಿಷಲ್ ಹಾಕ್ಸ್ಕೋಬೇಕಾಗತ್ತೆ. ಸೈಡ್ ಬೈ ಸೈಡ್ ನಾನು ಲಾಗಿನ್ ಮಾಡಿ ಹೋಗ್ಬಿಡೋಣ ಅಂತ ಬಂದೆ. ನಾನು ನನ್ನ ಪ್ಲೇಸಿಗೆ ಬರ್ತಿದಂಗೆ ಅಮ್ಮ ಅವಳ ಪ್ಲೇಸಿಗೆ ಬಂದ್ಬಿಡ್ತಾಳೆ. ಅವಳ್ದು ಯಾವ್ದು ಗೊತ್ತಾ ಪ್ಲೇಸ್? ನನ್ನ ಚೇರ್ ಕೆಳಗಡೆ ಜಾಗ ಇರುತ್ತಲ್ಲ ಅದು. ಅಷ್ಟೊತ್ತಿಗೆ ನಮ್ಮ ಪಲಾವ್ ಕೂಡ ರೆಡಿ ಆಗಿದ್ದು. ಇದ್ರ ಜೊತೆ ನಾನು ಸಾಟೆ ವೆಜಿಟೇಬಲ್ಸ್ ನ ಮಾಡ್ಕೊತಾ ಇದ್ದೀನಿ. ಈ ವೆಜಿಟೇಬಲ್ಸ್ ನ 5 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೆ. ನಂತರ ಸೇಮ್ ವೆಜಿಟೇಬಲ್ಸ್ ನ ತುಪ್ಪ, ಉಪ್ಪು, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಂಡು ಫ್ರೈ ಮಾಡ್ಕೊಂಡೆ. ಜೊತೆಗೆ ಆರೆಂಜ್ ಜ್ಯೂಸ್ ಕೂಡ ಮಾಡ್ಕೊಂಡಿದ್ದೆ. ಇವತ್ತಿನ ಬ್ರೇಕ್ಫಾಸ್ಟ್ ಕತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.